ಹೆಲೋ ಗುರು. ಎದ್ದೇಳ್ತಿದ್ದಂಗೆ ಅಲ್ಲೆಲ್ಲ ಕರೆದು ಕ್ಯಾನ್ ಹಾಕೊಂಡು ಡೈರಿ ಹತ್ರ ತಗೊಂಡೋದ್ರೆ ಫ್ರೆಂಡ್ ರಸು ಬೆದಕ್ ಬಂದಿತ್ತಂತೆ. ಅದಕ್ಕೆ ಸೆಮೆನ್ ಹಾಕ್ಸ್ಬೇಕು ಅಂತ ಡೈರಿ ಹತ್ರ ಕೊಡ್ಕೊಂಡ್ ಬಂದಿದ್ದ. ಸೆಮೆನ್ ಕಂಟೈನರ್ ಅಲ್ಲಿ ಸೆಮೆನ್ ತಗೊಂಡು ಸೆಮೆನ್ ಎಲ್ಲ ಲೋಡ್ ಮಾಡಿ ಸೆಮೆನ್ ಹಾಕಿದ್ರು. ಈ ಸರಿ ಇವ್ರು HF ಕರೀನ್ ಸೆಮೆನ್ ಹಾಕ್ಸಿದ್ರು. ಇವ್ರದ್ದು ಯಾಕೋ ಸೆಮೆನ್ ನಿಲ್ತಾನೆ ಇಲ್ಲ. ಇದು 2ನೇ ಸರಿ ಬೆದಕ್ ಬಂದಿದ್ದು. ಅದೇ ಗ್ಯಾಪ್ ಅಲ್ಲಿ ನಮ್ ದೊಡ್ಡಪ್ಪರ ಹಸು ಬೆದಕ್ ಬಂದಿತ್ತಂತೆ. ಅವರು ಡೈರಿ ಹತ್ರ ಇಟ್ಕೊಂಡ್ ಬಂದು ಜರ್ಸಿ ಕರೀನ್ ಸೆಮೆನ್ ಹಾಕ್ಸ್ಕೊಂಡು ಹೋದ್ರು. ಆಮೇಲೆ ಟೋಟಲ್ ಆಗಿ ನಾನು ಹಾಲಾಕನ ಅಂತ ಬಂದೆ. ಹಾಲಾಕಿ ಮನೆ ಕಡೆ ಬಂದು ಎಲ್ಲಾ ಸ್ಕೂಲ್ ಸ್ಟಾಂಡಿ ಕಟ್ಟಾಕನ ಅಂತ ಇಟ್ಕೊಂಡು ಹೊಲ್ಟೆ. ಎಲ್ಲಾ ಸ್ಕೂಲ್ ಸ್ಟಾಂಡಿ ಕಟ್ಟಾಕಿ ಮೇವು ಕುಯ್ಕೊಬರೋಣ ಅಂತ ಹೊಲ್ಟೆ. ಸ್ಕೂಲ್ ಲೇಟ್ ಆಗಿ ಬಿಡ್ತೀವಿ ಮೇಯಕ್ಕೆ. ಅದಕ್ಕೋಸ್ಕರ ಎಲ್ಡೋರೆ ಕುಯ್ದೆ ಮೇವ್ನ. ಬೇಗ ಬೇಗ ಮೇವ್ನೆಲ್ಲ ಕುಯ್ದು ಗಾಡಿ ಮೇಲೆ ಹಾಕೊಂಡು ತಂದ ಸ್ಕೂಲ್ ಹತ್ರಕ್ಕೆ ಹಾಕ್ದೆ. ಎಲ್ಲಾ ಸ್ಕೂಲ್ಗೆ ಒಂದೊಂದು ಅಡಿ ಮೇವು ಉದ್ರಿಸಿ ಕಟ್ಟೆ ಕ್ಲೀನ್ ಮಾಡೋಣ ಅಂತ ಬಂದೆ. ಯಾಕಂದ್ರೆ ಕಟ್ಟೆ ಒಳಗಡೆ ಜಾಸ್ತಿ ಹುಲ್ ಬೆಳಿತ್ತು. ಅದಕ್ಕೋಸ್ಕರ ಅಷ್ಟೇ ಕ್ಲೀನ್ ಮಾಡ್ತಿರೋದು. ಕಟ್ಟೆ ಸುತ್ತ ಒಳ್ಳೆ ಉಪ್ಚಕ್ದಂಗ್ ಚೆಕ್ಕಿ ಹುಲ್ಲೆಲ್ಲ ಎತ್ತಿ ಕಟ್ಟೆ ಮೇಲೆ ಇಕ್ಕಿವಿ. ನಾವ್ ಇದಕ್ಕೆ ರಾತ್ರೆಲ್ಲ ನೀರು ಹೊಡಿತೀವಿ ಸಿಂಗಲ್ ಫೇಸ್ ಮೋಟ್ರಾಗೆ. ಆಮೇಲೆ ಬೆಳಗ್ಗೆ ಮಾಮೂಲಿ ಕರೆಂಟ್ ಬಂದಾಗ ಕರೆಂಟ್ ನೀರು ಮತ್ತೆ ಕಟ್ಟೆ ನೀರು ಜೊತೆ ಮಾಡಿ ಬಿಟ್ಕೊಂತೀವಿ ಬೆಳಿಗ್ಗೆ ಹೊತ್ತು. ಸ್ಕೂಲ್ ಮೇಸಕ್ ಟೈಮ್ ಆಗೈತೆ ಅಂತ ಸ್ಕೂಲ್ ಎಲ್ಲ ಹೊಡ್ಕೊಂಡು ಹೋಗಿ ಬಿಟ್ವಿ ಮೇಯಕ್ಕೆ. ಅದೇ ಗ್ಯಾಪ್ ಅಲ್ಲಿ ಪಕ್ಕದಾಗ ಇದ್ದಿದ್ ಕಟ್ಟೆನಾಗ ನೀರು ಕುಟ್ಕೊಂಡು ಟೈಮ್ ಆಗೈತೆ ಅಂತ ಸ್ಕೂಲ್ ಎಲ್ಲ ಹೊಡ್ಕೊಂಡ್ ಬಂದ್ವಿ ಮನೆ ಹತ್ರಕ್ಕೆ. ಆಮೇಲೆ ಹಾಲ್ ಕರ್ದು ಕ್ಯಾನ್ ಹಾಕೊಂಡು ಡೈರಿ ಅಂತ ತಗೊಂಡೋಗಿ ಹಾಕ್ ಬಂದೆ. ಇವತ್ತು ಕತೆ ಇಷ್ಟೇ. ನಿಮ್ ಕಡೆಯಿಂದ ಒಂದೇ ಒಂದು ಫಾಲೋ ಸಾಕಷ್ಟೇ. ವಿಡಿಯೋಸ್ ವ್ಯೂಸ್ ಬರ್ತಿದೆ, ಯಾರು ಫಾಲೋ ಮಾಡ್ತಿಲ್ಲ. ಈ ವಿಡಿಯೋ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ರೈತರ ಮಕ್ಳಿಗೆ ಸಪೋರ್ಟ್ ಮಾಡಿ ಮತ್ತೆ ನಮಗೂ ಫಾಲೋ ಮಾಡಿ ಅಷ್ಟೇ.